ಹಾಯ್ ಹಲೋ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ನಮ್ಮೂರ ಟಿವಿ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ನಮಸ್ಕಾರಗಳು. ಪ್ರಿಯ ವೀಕ್ಷಕರೇ, ನಾನಿವತ್ತು ಕರ್ನಾಟಕಕ್ಕೆ ಒಂದು ಹೊಸದಾಗಿ ಪರಿಚಯವಾಗಿರುವಂತಹ ಉಸ್ಮಾನ್ ಬಾದಿ ಎನ್ನುವಂತಹ ಒಂದು ಮೇಕೆ ತಳಿಯ ಪರಿಚಯವನ್ನು ಮಾಡಿಕೊಡೋದಕ್ಕೆ ನಾನಿವತ್ತು ನಿಮಗೆ ಬಂದಿದ್ದೇನೆ. ಇದು ಮೂಲತಃ ಮಹಾರಾಷ್ಟ್ರದಾಗಿದ್ದು ಇವತ್ತು ಕರ್ನಾಟಕಕ್ಕೆ ಒಂದು ಹೊಸ ತಳಿಯಾಗಿ ಬಂದಿದೆ. ಈ ಒಂದು ತಳಿಗೆ ಅತಿ ಹೆಚ್ಚಿನ ರೈತರು ಬೇಡಿಕೆಯನ್ನು ಇಟ್ಟಿದ್ದಾರೆ. ಯಾಕೆ, ಏನು, ಇದರ ವಿಶೇಷತೆ ಏನು ಅನ್ನೋದನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೇನೆ. ನಾನಿವತ್ತು ಮಹಾರಾಷ್ಟ್ರದಿಂದ ಬಂದಿರುವಂತಹ ಉಸ್ಮಾನ್ ಬಾದಿ ಎನ್ನುವಂತಹ ಒಂದು ಹೊಸ ಮೇಕೆಯ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ. ಸಾಮಾನ್ಯವಾಗಿ ನಮ್ಮ ಕಡೆ ಎಲ್ಲ ರೈತರು ಇತ್ತೀಚಿನ ದಿನಗಳಲ್ಲಿ ಮೇಕೆ ಫಾರಂ, ಕುರಿ ಫಾರಂ, ಹಸು ಫಾರಂಗಳಿಗೆ ಹೆಚ್ಚಿನದಾಗಿ ಯುವ ಜನತೆ ಮಾರು ಹೋಗ್ತಾ ಇದ್ದಾರೆ. ನೀವು ನೋಡ್ತಾ ಇರುವಂಥದ್ದು ಕರ್ನಾಟಕದಲ್ಲಿ ನಾವು ನೋಡುವಂತಹ ಸಾಮಾನ್ಯ ನಮ್ಮ ರೈತರ ಮನೆಯಲ್ಲಿರುವಂತಹ ಮೇಕೆ ತರನೇ ಕಾಣುವಂತಹ ಉಸ್ಮಾನ್ ಬಾದಿ ಎನ್ನುವಂತಹ ಒಂದು ಹೊಸ ತಳಿ ಕರ್ನಾಟಕಕ್ಕೆ ಬಂದಿದ್ದು. ಆ ಒಂದು ತಳಿಯ ಪರಿಚಯವನ್ನು ನಾನಿವತ್ತು ನಿಮಗೆ ಮಾಡ್ತಾ ಇದ್ದೇನೆ. ನೀವು ನೋಡ್ತಾ ಇದ್ದೀರಾ, ಇದು ಉಸ್ಮಾನ್ ಬಾದಿ ಎನ್ನುವಂತಹ ಒಂದು ಹೊಸ ತಳಿ ಮೇಕೆ. ಇದು ಇತ್ತೀಚಿನ ದಿನಗಳಲ್ಲಿ ಯಂಗ್ಸ್ಟರ್ಸು ಅಂದರೆ ಕೊರೋನಾ ಸಮಯ ಏನು ಬಂತು, ಆ ಸಮಯದಲ್ಲಿ ಏನಾದರೂ ಬಂದು ಹಳ್ಳಿಗೆ ಸಾಧನೆ ಮಾಡಬೇಕು, ಕೃಷಿಯಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಬಂದಂತಹ ಯುವ ಜನತೆ ಇವತ್ತು ಒಂದು ಅದ್ಭುತವಾದಂತಹ ಸಕ್ಸಸ್ಸನ್ನು ಕೃಷಿಯಲ್ಲಿ ಕಂಡಿದ್ದಾರೆ ಅಂತಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇವತ್ತು ಮಹಾರಾಷ್ಟ್ರದಿಂದ ಹೊಸ ತಳಿಯನ್ನು ತಂದು ಕರ್ನಾಟಕಕ್ಕೆ ಪರಿಚಯಿಸಿ ಆ ಒಂದು ತಳಿಗಳಿಂದ ಒಂದು ಲಾಭವನ್ನು ಪಡಿತಾ ಇದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಕೃಷಿಗೆ ಅವರು ಸಕ್ಸಸ್ ಕಂಡಿರೋದಕ್ಕೆ ಅಷ್ಟು ದೂರದ ಊರುಗಳಿಂದ, ದೂರದ ಹೊರ ರಾಜ್ಯಗಳಿಂದ ಒಂದು ಕುರಿಗಳನ್ನು, ಮೇಕೆಗಳನ್ನು ತಂದು ಹೊಸ ತಳಿಗಳನ್ನು ತಂದು ಕರ್ನಾಟಕಕ್ಕೆ ಪರಿಚಯಿಸ್ತಾ ಇರೋದು. ಹಾಗಾದರೆ ಬನ್ನಿ, ಈ ಒಂದು ಉಸ್ಮಾನ್ ಬಾದಿ ತಳಿ ವಿಶೇಷತೆ ಏನಿದೆ, ಇದರ ವ್ಯಾಪಾರ ವಹಿವಾಟು ಹೇಗಿದೆ ಅನ್ನೋದನ್ನು ಈ ಒಂದು ಆ ಶೆಡ್ನ ಮಾಲೀಕರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ತಾರೆ. ವಿಶೇಷ ಏನಂತಂದರೆ BCom ಗ್ರಾಜುಯೇಟೆಡ್ ಆಗಿ ಇವತ್ತು ಹೈನುಗಾರಿಕೆಯಲ್ಲಿ, ಕೃಷಿಯಲ್ಲಿ ಈ ಒಂದು ಸಕ್ಸಸ್ಸನ್ನು ಕಾಣಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಅವರಿದ್ದಾರೆ. ಅವರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ಸರ್ ತಮ್ಮ ಹೆಸರು? ಅಪೇಕ್ಷಿತ. ಸರ್ ಮೊದಲು ನಮ್ಗೆ ಗೊತ್ತಾಯ್ತು BCom ಗ್ರಾಜುಯೇಟೆಡ್ ಆಗಿ ಇವತ್ತು ಒಂದು ಮೇಕೆ ಸಾಕಣೆ ಮತ್ತು ಹಸು ಸಾಕಣೆ ಮಾಡಿ ಕೃಷಿಯಲ್ಲಿ ಸಕ್ಸಸ್ ಕಾಣಬೇಕಂತ ಹೊರಟಿದ್ದೀರಾ. ಇವತ್ತಿನ ಫಸ್ಟ್ ಆಫ್ ಆಲ್ ಯುವ ಜನತೆಗೆ ಏನು ಹೇಳ್ತೀರಾ ಸರ್? ಏನಂದರೆ ಇವಾಗ ಆಚೆ ಎಲ್ಲ ಕೆಲಸ ಮಾಡೋದು ಒಂದು ಮ್ಯಾಟ್ರ್ ಆಫ್ 10-15 ಇಯರ್ಸಲ್ಲಿ ಎಲ್ಲ ಕಂಪ್ಯೂಟರ್ ಬೇಸ್ಡ್ ಆಗೋಗುತ್ತೆ. ಎಲ್ಲ ಸಾಫ್ಟ್ವೇರ್ಸು, ಎಲ್ಲ ಟೆಕ್ನಿಕಲ್ ಜಾಬ್ಸ್ ಏನು ಎಲ್ಲ ಮುಂಚೆ ಆಮೇಲೆ ಏನು ಮಾಡೋಕ್ಕೆ ಬರ್ತಾ ಅಂದರೆ ಎಲ್ಲ ಇವಾಗ ಜನಗಳು ಆಮೇಲೆ ತೊಗೊಂಡು ಫಾರ್ಮ್ ಹೌಸ್ ತೊಗೊಂಡು ಎಲ್ಲ ರೆಡಿ ಮಾಡೋದು ಬದಲು ನಾನು ಇನ್ನು ಬೇಗನೆ ಮಾಡಿದ್ದೀನಿ, ಮುಂದೆ ಸೆಟ್ಲ್ ಆಗೋಕ್ಕೆ ನೋಡ್ತಾ ಇದ್ದೀನಿ. ಸರ್, ಉಸ್ಮಾನ್ ಬಾದಿ ಅನ್ನುವಂಥದ್ದು ರೈತರಿಗೆ ಪರಿಚಯನೇ ಇಲ್ಲದೆ ಇರುವಂಥ ಒಂದು ತಳಿ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕಕ್ಕೆ ಪರಿಚಯ ಆಗ್ತಾ ಇದೆ. ನೀವು ಈ ಒಂದು ತಳಿಯನ್ನು ಯಾಕೆ ನಮ್ಮ ಕರ್ನಾಟಕದ ತಳಿಯನ್ನು ಬಿಟ್ಟು ಬೇರೆ ಒಂದು ರಾಜ್ಯದ ತಳಿಯನ್ನು ತರಿಸಿ ವ್ಯಾಪಾರ ಮಾಡ್ತಾ ಇದ್ದೀರಾ? ಇದರಿಂದ ಏನಂತ ಲಾಭ ಇದೆ ಸರ್? ಇವಾಗ ಇದು ಉಸ್ಮಾನಿ ಬಾದಿ ಅಂದರೆ ಒಂದು ಮಹಾರಾಷ್ಟ್ರದ ಬ್ರೀಡ್ ಇದೆ. ಮಹಾರಾಷ್ಟ್ರಲ್ಲಿ ಒಂದು ಉಸ್ಮಾನಾಬಾದ್ ಡಿಸ್ಟ್ರಿಕ್ಟ್ ಅಂತ ಇದೆ, ಅಲ್ಲಿದು ನಾಟಿ ಬ್ರೀಡು. ಅಲ್ಲಿಂದ ಏನಕ್ಕೆ ತಂದಿದ್ದೀವಿ ಅಂದರೆ ಇಲ್ಲಿದು ಲೋಕಲ್ ಗೋಟ್ಸ್ ಅಂದರೆ ನಾಟಿಗಳ ಗ್ರೋತ್ಗಿಂತ ಇದು ಗ್ರೋತ್ ಜಾಸ್ತಿ ಬರುತ್ತೆ. ಅದರಿಂದ ಮೇಕೆಗಳು ಇದು ಉಸ್ಮಾನಾಬಾದ್ ಇದು ತಂದಿದ್ದೀವಿ. ಸರ್, ನಾಟಿ ಅಂದರೆ ನಮ್ಮ ಕರ್ನಾಟಕದ ತಳಿಗೂ ಇದಕ್ಕೂ ಏನಂತ ವ್ಯತ್ಯಾಸ ಇದೆ ಸರ್? ಇದು ನಿಮಗೆ ಇದು ನೋಡಿ, ಇದು ಜಸ್ಟ್ 4 months ಇದು. ಇದ್ರದ್ದು ಹೈಟ್ ನೋಡಿ ಎಷ್ಟು ದೊಡ್ಡದಿದೆ. ಹೈಟು, ಗ್ರೋತು ಇವೆಲ್ಲನೂ 4 months ಅಷ್ಟೇ ತಳಿ. ಹೈಟು, ಗ್ರೋತ್ ಎಲ್ಲ ಚೆನ್ನಾಗಿ ಬರುತ್ತೆ. ಬಟ್ ಇಲ್ಲಿ ಲೋಕಲ್ಗೆ ಏನಂದರೆ ಇದೆಲ್ಲ ನೋಡಿದ ತಕ್ಷಣ ನಾಟಿ ಮೇಕೆ ಅಂತಾರೆ. ಲೋಕಲ್ ಇರೋರಿಗೆ ಇದು ಏನಷ್ಟು ಯೂಸ್ ಅನಿಸಲ್ಲ. ಅದಕ್ಕೇ ನಾವು ಲೋಕಲ್ ಅವ್ರಿಗೆಲ್ಲ ಸೆಲ್ ಮಾಡೋಕ್ಕಾಗಲ್ಲ. ಏನಿದ್ರು ಇವಾಗ ಹೊಸದಾಗಿ ಫಾರ್ಮ್ ಮಾಡ್ತಾರಲ್ಲ ಅವ್ರಿಗೆಲ್ಲ ಸೆಲ್ ಮಾಡಿಸ್ತಾರೆ. ರೇಟು ಇವಾಗ ಇದರಲ್ಲಿ ಪ್ರೆಗ್ನೆನ್ಸಿ ಗೋಟ್ಸ್ ಇರೋದು, ಇದೆಲ್ಲ ಇರೋದು ಪ್ರೆಗ್ನೆನ್ಸಿ ಗೋಟ್ಸು. ಆಮೇಲೆ ಇದೆಲ್ಲ ಮರಿಗಳು, ಚಿಕ್ಕ ಮರಿಗಳಿರೋದು. ಪ್ರೆಗ್ನೆನ್ಸಿ ಗೋಟ್ಸ್ದೆಲ್ಲ ರೇಟು ಅದೇ ಕಾಂಟ್ಯಾಕ್ಟ್ ಮಾಡಿದ್ರೆ ಹೇಳ್ತೀನಿ ನಾನು ಎಷ್ಟಿರುತ್ತೆ ರೇಟ್. ಅಂದಾಜು ಒಂದು 14,000 ಇರುತ್ತೆ, ಡಿಪೆಂಡ್ಸ್. ಸರ್, ಅಂದರೆ ಇತ್ತೀಚಿನ ದಿನಗಳಲ್ಲಿ ಮಾಂಸಾಹಾರಕ್ಕೆ ಬೇಡಿಕೆ ಜಾಸ್ತಿ ಇದೆ. ಇದರಲ್ಲಿ ಯಾವ ರೀತಿಯಾದಂಥ ಒಂದು ಮಾಂಸಾಹಾರಕ್ಕೆ ಒಂದು ಆರೋಗ್ಯಕ್ಕೆ ಉತ್ತಮವಾದಂತಹ ಒಂದು ಇದಿದೆ ಅಂತ ಹೇಳ್ಬೋದು ಸರ್ ನೀವು? ಇದರಲ್ಲಿ ಮಾಂಸ ಅಂದರೆ ಟೇಸ್ಟು ಅದೆಲ್ಲ ನಾನೆಂದು ಟೇಸ್ಟ್ ಮಾಡಿ ನೋಡಿಲ್ಲ. ಬಟ್ ಏನಂದರೆ ಮಟನ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ ಸ್ವಲ್ಪ. ಡಿಪೆಂಡ್ಸ್, ಅದು ಕಂಪೇರ್ಡ್ ಟು ಲೋಕಲ್ ಗೋಟ್ಸು ಮಟನ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ಸರ್, ಮೇವು ಯಾವ ರೀತಿ, ಫುಡ್ಗಳನ್ನು ಯಾವ ರೀತಿ ಕೊಡ್ತೀರಾ ಇದಕ್ಕೆ? ಮೇವು ಇದಕ್ಕೆ ಟೋಟಲ್ 3 ಮೇವ್ಸ್ ಹಾಕ್ತೀವಿ.
ಸರ್ ಈಗ ಕೊಡ್ತಾ ಇರೋಂಥದ್ದು ಫುಡ್ಡು ಇದು ಬಂದು ಸೈಲೇಜ್ ಅಂತಾರೆ ಇದನ್ನು. ಇದು ಮೆಕ್ಕೆಜೋಳದಿಂದ ಮಾಡೋದು. ಮೆಕ್ಕೆಜೋಳನ ಈ ಏನು ಉಪ್ಪು ಬೆಲ್ಲ ನೀರೆಲ್ಲ ಹಾಕಿ ಫರ್ಮೆಂಟ್ ಮಾಡಿ ಚಾಪ್ ಕಟ್ ಮಾಡಿ ಇಟ್ಟಿರ್ತಾರೆ. ಎಷ್ಟು ದಿವಸ? ಇದು 30 days ಫರ್ಮೆಂಟ್ ಮಾಡ್ತಾರೆ. ಚೀಲದಲ್ಲಿ ಹಾಕಿಟ್ಟು ಆಮೇಲೆ ಯೂಸ್ ಮಾಡ್ಕೊಳ್ಳೋದು. ಏನು ಸರ್ ಇದರಿಂದ ಉಪಯೋಗ? ಇದರಿಂದ ಇವಾಗ ಇದು ನಾನು ಮಾಡ್ತಾರೋ ಬ್ರೀಡಿಂಗ್ ಪರ್ಪಸ್. ಇದು ನನಗೆ ಫ್ಯಾಟ್ ಏನು ಬೇಕಾಗಲ್ಲ. ಫ್ಯಾಟ್ ಅಂದರೆ ಮಟನ್ ಪರ್ಪಸ್ ಮಾಡಬೇಕು ಅಂದರೆ ಇದನ್ನೆಲ್ಲ ಹಾಕಲ್ಲ. ಬರೀ ಕಾನ್ಸಂಟ್ರೇಟ್ ಫೀಡು ಮತ್ತು ಡ್ರೈ ಫೀಡ್, ಜೋಳ ಇದು ಏನಂತಾರೆ ರಾಗಿ ತಾಳು, ಕಡಲೆ ಒಟ್ಟು ಆ ಥರ ಹಾಕ್ತೀವಿ. ಇದರಿಂದ ಹಾಲು ಉತ್ಪಾದನೆ ಜಾಸ್ತಿ ಆಗುತ್ತೆ ಮೇಕೆಗಳಿಗೆ. ಆದ್ದರಿಂದ ಅವ್ರ ಮಕ್ಕಳಿಗೆ ಹಾಲು ಕುಡಿಸೋದಕ್ಕೆ ಈಸಿ ಆಗುತ್ತೆ. ಸರ್ ಇದು ನಮ್ಮ ಕರ್ನಾಟಕದ ತಳಿ ಥರನೇ 6 ತಿಂಗಳಿಗೆ ಒಂದು ಸರ್ತಿ ಮರಿ ಹಾಕುತ್ತಾರೆ? ಹೌದು, ವರ್ಷಕ್ಕೆ 2. ಎಷ್ಟು ಮರಿಗಳನ್ನು? 2 ಮರಿ ಒಂದು. ಸರ್ ಇದನ್ನ ಮತ್ತೆ ಇದು ಕಂಪೇರ್ ಮಾಡಿದ್ರೆ ನಮ್ಮ ಕರ್ನಾಟಕದ ಬೆಟರ್ ಅಲ್ವಾ ಸರ್? ತಳಿ 3-4 ಮರಿ ಆಗ್ತಾ ಇರುತ್ತೆ 6 ತಿಂಗಳಿಗೆ ಒಂದು ಸರ್ತಿ. ಆಗುತ್ತೆ. ಇವಾಗ ಹೆಂಗೆ ಅಂದರೆ 3 ಮರಿ ಹಾಕಿದ್ರೆ ಪಶ್ಮೆ ಇರಲ್ಲ ಅಲ್ವಾ, ಲೇಟ್ ಗ್ರೋತ್. ಅದು 3 ಮರಿ ಹಾಕಿದ್ರೆ ಪಶ್ಮೆ ಇರಲ್ಲ, ಲೇಟ್ ಗ್ರೋತ್. ಇದು 2 ಮರಿ ಹಾಕುತ್ತೆ. ಒಂದೊಂದು ಮರಿ ಹಾಕಿದ್ರೆ ಇನ್ನೂ ಬೇಗ ಗ್ರೋತ್ ಆಗುತ್ತೆ. ಸರ್ ಇದು ಸೈಜು ಹೈಟು ವೆಯ್ಟ್ ಎಲ್ಲ ಇಷ್ಟೇ ಬರೋದು? ವೆಯ್ಟ್ ಮೇಲ್ ಬಂದು ಅರೌಂಡ್ 70 to 80 kg ಈಸಿ ಗ್ರೋತ್ ಆಗುತ್ತೆ 1 year ಅಷ್ಟೇ. ಸರ್ ಇದು ಸಾಮಾನ್ಯ ರೈತರು ಈ ಕಾಡು ಮೇಡಲೆಲ್ಲ ಬಿಟ್ಟು ಮೇಯಿಸ್ಬೋದು. ಇದು ನಾನು ಚೂಸ್ ಮಾಡಿರೋ ಪದ್ಧತಿ ಅಂದರೆ ಸ್ಟಾಲ್ ಫೀಡಿಂಗ್ ಅಂತಾರೆ. ಆಚೆ ಬಿಡದೆ ಒಳಗಡೆನೆ ಕಟ್ಟ. ಸರ್ ಮತ್ತೆ ಇದರಿಂದ ಖರ್ಚು ಜಾಸ್ತಿ ಬರೋದಿಲ್ಲ ಸರ್? ಖರ್ಚು ಅಂದರೆ ಇವಾಗ ನಾವೇ ಮೇವು ಬೆಳ್ಕೊಂಡ್ರೆ ಖರ್ಚೇನು ಬರಲ್ಲ. ಆಚೆ ಸಿಗೋಕ್ಕಿಂತ ಇಲ್ಲಿ ನ್ಯೂಟ್ರಿಷನ್ ಆಗಿ ಸಿಗುತ್ತೆ. ಸರ್ ಇಷ್ಟೇ ಕೆಜಿ ಕೊಡ್ಬೇಕಂತ ಏನಿಲ್ಲ, ಅಂದಾಜು ಕೆಜಿ ಲೆಕ್ಕ ಹಾಕಕ್ಕೆ ಹೋದ್ರೆ ನೀವು ಮೇಕೆಗಳು ಉದ್ಧಾರ ಆಗಲ್ಲ. ಬೆಳಗ್ಗೆ ಹೊತ್ತು ರಾಗಿ ತಾಳು ಕೊಡ್ತೀವಿ, ಇಲ್ಲಾಂದರೆ ಕಡಲೆ ಹೊಟ್ಟಿದ್ರೆ ಕಡಲೆ ಹೊಟ್ಟು ಕೊಡ್ತೀವಿ. ಸಾಯಂಕಾಲ ಕಾನ್ಸಂಟ್ರೇಟ್ ಫೀಡು, ಜೋಳ ಫೀಡ್ ಎಲ್ಲ ಹಾಕಿ ರೆಡಿ ಇರ್ತದೆ, ಎತ್ಕೊಂಡು ಹಾಕೋದಷ್ಟೇ. ಸರ್ ಒಂದು ಹೈಟೆಕ್ ಆಗಿ ಶೆಡ್ ನಿರ್ಮಾಣ ಮಾಡಿದ್ದೀರಾ ಸರ್? ಎಷ್ಟು ಅಡಿ ಇದೆ ಇದಕ್ಕೆ? ಯಾವ ರೀತಿ ನಿರ್ಮಾಣ ಮಾಡಿದ್ದೀರಾ ಸರ್? ಇದು ನಮ್ಮ ಶೆಡ್ ಬಂದು 60 feet by 25 feet ಇರೋದು. ಅಲ್ಲಿಗೆ 1500 square feet ಏನೋ ಬರುತ್ತೆ. 1500 square feetಗೆ ನಮ್ಗೆ ಅರೌಂಡ್ 8 lakhs ಆಯಿತು. ನಾವು ಮಾಡೋ ಟೈಮಲ್ಲಿ ಸ್ಟೀಲಿನ ರೇಟ್ ಜಾಸ್ತಿ ಇತ್ತು, ಅದರಿಂದ ರೇಟ್ ಜಾಸ್ತಿ ಇತ್ತು. ಇತ್ತೀಚೆಗೆ ಸ್ಕೀಮ್ಸ್ ಎಲ್ಲ ಬಿಟ್ಟಿದ್ದಾರೆ, NLM ಸ್ಕೀಮು ಅದೆಲ್ಲ ಬಿಟ್ಟಿದ್ದಾರೆ. ಅದರಿಂದ ಉಪಯೋಗ ಮಾಡ್ಕೊಂಬಿಡು ಸಣ್ಣ ರೈತರೆಲ್ಲ ಉಪಯೋಗ ಮಾಡ್ಕೊಂಡು. ಸರ್ ಇದು ಮ್ಯಾಟ್ಗಳನ್ನು ಯಾವ ರೀತಿ ಇದು ಎಲ್ಲಿಂದ ತರಿಸಿದ್ರಾ? ಅದೆಲ್ಲ ಈ ಮ್ಯಾಟ್ ಎಲ್ಲ ತಂದಿದ್ದು ಬೆಂಗಳೂರಿಂದ ತಂದಿದ್ದು. ಇದು ಪರ್ ಸ್ಕ್ವೇರ್ ಫೀಟ್ ಲೆಕ್ಕ ಬರುತ್ತೆ. ಇಷ್ಟು ಸರೌಂಡಿಂಗು ನಮಗೆ ಅರೌಂಡ್ 1 lakh ಏನೋ ಆಯಿತು ಬರೀ ಇದು ಪ್ಲಾಸ್ಟಿಕ್. ಸರ್ ಈ ಥರ ಮ್ಯಾಟ್ ಹಾಕೋದಕ್ಕೆ ಕಾರಣ ಏನು ಸರ್? ಇವಾಗ ಈ ಥರ ಮ್ಯಾಟ್ ಹಾಕೋದಕ್ಕೆ ಅಂದರೆ ಮಾಮೂಲು ಅಟನ್ಗೆ ಹಾಕ್ಬೋದು. ಅಟನ್ಗೆ ಹಾಕಿದ್ರೆ ಏನಾಗುತ್ತೆ, ನಿಮಗೆ ಮೇಕೆಗಳು ಹುಚ್ಚ ಹಿಡಿದು ಅದು ಅಟನ್ಗೆ ಬಾಯಿಬಿಡ್ಬೋದು. ಆಮೇಲೆ ತುಂಬ ಅಂಟೆಂಡ್ ಇರುತ್ತೆ, ಅದಕ್ಕೂ ಕಂಫರ್ಟ್ ಇರಬೇಕು. ಇದಾದರೆ ಸೀದಾ ಕೆಳಗಡೆ ಹೋಗುತ್ತೆ, ಪಿಚ್ಗೆ ಎಲ್ಲ ಕೆಳಗಡೆ ಹೋಗುತ್ತೆ. ಪಿಚ್ಗೆ ಹೋಗೋದಕ್ಕೆ ಗ್ಯಾಪ್ ಕೊಟ್ಟಿರ್ತಾರೆ, ಅದ್ರಲ್ಲಿ ಕೆಳಗಡೆ ಹೋಗುತ್ತೆ. ಸರ್ ಇಷ್ಟೇ ಹೈಟಲ್ಲಿ ಶೆಡ್ ನಿರ್ಮಾಣ ಮಾಡಬೇಕು ಅನ್ನೋದು ಏನಾದರೂ ಹಂಗೇನಿಲ್ಲ. ಇದು ನಮ್ಮದು ಈ ಜಾಗ ವೇಸ್ಟ್ ಲ್ಯಾಂಡ್ ಇತ್ತು, ಇಲ್ಲಿ ಕಲ್ಲು ಜಾಗ ಇತ್ತು, ಇಲ್ಲೇನು ವ್ಯವಸಾಯ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ನಾವು ಇದ್ರ ಮೇಲೆ ಕಲ್ಲಿನ ಜಾಗ ಮೇಲೆ ನಮ್ಗೆ ಸ್ವಲ್ಪ ಹೈಟ್ ಆಗಿದೆ, ಯಾಕಂದರೆ ಲ್ಯಾಂಡ್ ಸ್ಲೋಪ್ ಇದೆ. ಹೌದು, ತೂಕ ಹಾಕೋದು. ತೂಕ ಹಾಕೋಕ್ಕೆ ಅಂದರೆ ಯಾರನ್ನ ತೂಕದ ಲೆಕ್ಕ ಬಂದರೆ ತೂಕ ಹಾಕಿ ತೋರಿಸೋದು. ಸರ್ ಸುತ್ತಲೂ ಒಂದು ಗ್ರೀನ್ ಮ್ಯಾಟನ್ನು ಸಹ ಹಾಕಿದ್ದೀರಾ, ಕಾರಣ ಸರ್? ಹೌದು, ಸುತ್ತಲೂ ಗ್ರೀನ್ ಮ್ಯಾಟ್ ಹಾಕಿರೋದು ಏನಕ್ಕೆ ಅಂದರೆ ಈ ಮೇಕೆಗಳಿಗೆ ಜಾಸ್ತಿ ಗಾಳಿ ಆಮೇಲೆ ಮಳೆ ಇಚ್ಚಲು ಅದೆಲ್ಲ ಬೀಳಬಾರ್ದು ಅಂತ. ಸುತ್ತ ಇದು ಹಾಕ್ಬೋದು, ಏನೋ ಶೀಟ್ ಹಾಕ್ಬೋದು, ಖರ್ಚು ಜಾಸ್ತಿ ಆಗುತ್ತೆ, ಅದಕ್ಕೇ ಇದಾಗ್ತದೆ. ಸರ್ ಡೈಲಿ ಎಷ್ಟು ಬಾರಿ 3 times. ಇದು ಬಂದು ಜೋಳ ಮತ್ತು ಫೀಡ್ ಅಂತಾರೆ, ಕೋಳಿ ಫೀಡು, ಆಮೇಲೆ ಚಕ್ಕೆ ಬೂಸ, 3ರದ್ದು ಮಿಶ್ರಣ ಮಾಡಿ ಇಟ್ಟಿರ್ತೀವಿ. ಇದು ಬಂದರೆ ನೋಡಿ ಎಲ್ಲ ಎಷ್ಟು ಕ್ಲೀನಾಗಿ ಬಂದುಬಿಡ್ತಾರೆ, ಸೌಂಡ್ ಆದ್ರೇ ಸಾಕು. ಇದು ಒಂದು ಅಂದಾಜು ಒಂದು 6 kg ಅಂದ್ಕೊಳ್ಳಿ, ಎಲ್ಲರೂ ಸೇರಿ. ಜಾಸ್ತಿನೂ ಕೊಡ್ಬಾರ್ದು. ಜಾಸ್ತಿ ಕೊಟ್ಟರೆ ಹೊಟ್ಟೆ ಒಬ್ಬರ ಬಂದು ಮರಿ ಕಳ್ಕೊಳ್ಳೋ ಇದಿರುತ್ತೆ. ಸರ್ ಇವುಗಳಿಗೆ ಆದಂಥ ಕೆಲವೊಂದು ಕಾಯಿಲೆಗಳು ಬಂದರೆ ಅದನ್ನೆಲ್ಲ ಯಾವ ರೀತಿ ಅವುಗಳನ್ನು ಸೇಫ್ ಮಾಡ್ತೀರಾ ರೋಗದಿಂದ?
ಅಂದರೆ ಇದಕ್ಕೆ ಮೇಯ್ನ್ಲಿ ಬರೋದು ವ್ಯಾಕ್ಸಿನ್ ಮಾಡಿಸಿಲ್ಲ ಅಂದರೆ ಹೆವಿ ಗ್ರೀನ್ ಫುಡ್ಸು ಅಂದರೆ ಹಸಿ ಮೇವು ಜಾಸ್ತಿ ಕೊಟ್ಟಾಗ ವಿತೌಟ್ ವ್ಯಾಕ್ಸಿನೇಷನ್ನು, ಮಳೆಗಾಲದಲ್ಲಿ ಹಸಿ ಮೇವು ಜಾಸ್ತಿ ಕೊಟ್ಟಾಗ ಬಂದು ಆಗಲೇ ಒಂದು ಮರಿ ಕಳ್ಕೊಂಡಿದ್ದೀನಿ ನಾನು. ಜಾಸ್ತಿ ಇದು ಟಿ ಟಿ ಅಂತ ಒಂದು ಬರುತ್ತೆ ಕಾಯಿಲೆ, ಅದು ಬಂದು ಅದು ಬರೋಕ್ಕೂ ಮುಂಚೆನೇ ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು. ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡಿಲ್ಲ ಅಂದರೆ ಅದೆಲ್ಲ ಬಂದ ಒಮ್ಮೆ ವ್ಯಾಕ್ಸಿನೇಷನ್ ಮಾಡಿಸ್ತೀರಾ ಸರ್? ಅದು ತಿಂಗಳು ಲೆಕ್ಕ ಬರಲ್ಲ, ಸೀಸನ್ ಲೆಕ್ಕ ಬರಲ್ಲ. ಅಂದರೆ ಒಂದು ವ್ಯಾಕ್ಸಿನಿಂದ ಇನ್ನೊಂದು ವ್ಯಾಕ್ಸಿನ್ಗೆ ಒಂದು 14 to 15 days ಟೈಮ್ ಗ್ಯಾಪ್ ಇರ್ಬೋದು. ನೀರು ಬರುತ್ತೆ ಅಲ್ಲಲ್ಲ ಅವ್ರವ್ರ ಕೇಜಲ್ಲಿ ನೀರಿರೋ ಥರ ಮಾಡ್ಕೊತೀವಿ. ಇದರಲ್ಲೂ ಆಟೋಮೆಟಿಕ್ ಬೌಲ್ಸು ಅದೆಲ್ಲ ಬರುತ್ತೆ. ಡಿಪೆಂಡ್ಸ್ ಆನ್ ಬಜೆಟ್. ನಿಮ್ಮ ಬಜೆಟ್ ಜಾಸ್ತಿ ಇದೆ ಆಟೋಮೆಟಿಕ್ ಬೌಲ್ಸ್ ಹಾಕೊಬೋದು, ಅದೇ ಹೋಗಿ ಕುಡ್ಕೊಳ್ಳೋದು ಆ ಥರ ಎಲ್ಲ ಮಾಡ್ಬೋದು. ಸರ್ ಈಗ ಆಲ್ರೆಡಿ ಎಷ್ಟು ಮರಿಗಳನ್ನು ಸೇಲ್ ಮಾಡಿದ್ದೀರಾ? ಎಲ್ಲಿಂದ ಬಂದು ತೊಗೊಂಡು ಹೋಗಿದ್ದೀರಾ ಸರ್? ಇಲ್ಲಿಗೆ ಇನ್ನೂ ಮರಿಗಳು ಸೇಲ್ ಮಾಡಿಲ್ಲ. ಮರಿಗಳು ಇವಾಗ ಸೇಲ್ ಮಾಡಬೇಕು. ಅಂದರೆ ಅದು 3 ತಿಂಗಳು ಆಗೋ ತನಕ ಸೇಲ್ ಮಾಡಲ್ಲ ನಾನು. 3 ತಿಂಗಳು ಆದಮೇಲೆ ಇವಾಗ ಸೇಲ್ ಮಾಡಬೇಕು. ಸೇಲ್ ಮಾಡ್ತೀನಿ ಎಲ್ಲ ಮರಿಗಳು ಇದ್ದಾವೆ. ಪ್ರೆಗ್ನೆನ್ಸಿ ಗೋಟ್ಸು ಇದ್ದಾವೆ. ಮೇಯ್ನಾಗಿ ಪ್ರೆಗ್ನೆನ್ಸಿ ಮತ್ತು ಮರಿಗಳು ಸೇಲ್ ಮಾಡೋದು. ಈ ಒಂದು ಉಸ್ಮಾನ್ ಬಾದಿ ಎನ್ನುವಂತಹ ತಳಿಯನ್ನು ಯಾಕೆ ಸಾಕಬೇಕಂತ ಅಂದರೆ, ರೈತರು ಅಥವಾ ಯಾರು ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಕೃಷಿಲಿ ಅಥವಾ ಮೇಕೆ ಸಾಕಣೆ ಕುರಿ ಸಾಕಣೆಯಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಅನ್ನೋರು ಇರ್ತಾರೆ, ಅಂಥವರಿಗೆ ಒಂದು ಉಸ್ಮಾನ್ ಬಾದಿ ತುಂಬ ಹೆಲ್ಪ್ ಆಗುತ್ತೆ, ಅಂದರೆ ಆರ್ಥಿಕವಾಗಿ ಸಹಕರಿಸುತ್ತೆ ಅಂತ. ಸಾಮಾನ್ಯವಾಗಿ ರೈತರು ಕೂಡ ಸಾಕಬಹುದು, ಆದರೆ ಮೇಂಟೆನೆನ್ಸ್ ನಮ್ಮ ಕರ್ನಾಟಕದ ತಳಿ ಮೇಕೆಯನ್ನು ಯಾವ ರೀತಿ ಮೇಂಟೈನ್ ಮಾಡ್ತೀವೋ ಅದೇ ರೀತಿಯೇ ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ಆದರೆ ಏನಂತಂದರೆ ಇದು ಬೇಗ ಗ್ರೋತ್ ಆಗುತ್ತೆ. 6 ತಿಂಗಳಿಗೊಮ್ಮೆ 2 ಮರಿಗಳನ್ನು ಹಾಕುತ್ತೆ. ಅದು ಬೇಗ ಗ್ರೋತ್ ಅಂದರೆ ಡೆವಲಪ್ಮೆಂಟ್ ಬೇಗ ಆಗುತ್ತೆ. ಆ ಕಾರಣದಿಂದ ಒಂದು ಆರ್ಥಿಕವಾಗಿ ಸಕ್ಸಸ್ ಕಾಣೋದಕ್ಕೋಸ್ಕರ ಈ ಒಂದು ಉಸ್ಮಾನ್ ಬಾದಿ ಎನ್ನುವಂತಹ ತಳಿಯನ್ನು ಸಾಕ್ಬೋದು ಅನ್ನೋಂಥದ್ದು. ಈಗಾಗಲೇ ಸಾಕಷ್ಟು ಜನ ರೈತರು, ಯುವ ಜನತೆ ಈ ಒಂದು ಉಸ್ಮಾನ್ ಬಾದಿಯನ್ನು ಎನ್ನುವಂತಹ ತಳಿಗೆ ಒಂದು ಆಕರ್ಷಿತರಾಗಿದ್ದಾರೆ. ಈ ಒಂದು ತಳಿಯನ್ನು ಕೊಂಡ್ಕೊಳ್ಳೋದಕ್ಕೂ ಕೂಡ ಆಸಕ್ತಿಯಿಂದ ಮುಂದೆ ಬರ್ತಾ ಇದ್ದಾರೆ. ಯಾಕೆ ಅಂತಂದರೆ ಒಂದು ಆರ್ಥಿಕವಾಗಿ ಸಕ್ಸಸ್ ಕಾಣೋದಕ್ಕೆ ಒಂದು ಉಸ್ಮಾನ್ ಬಾದಿ ತಳಿ ಅನ್ನುವಂಥದ್ದು ತುಂಬ ಸಹಾಯಕಾರಿಯಾಗಿದೆ. ಈಗ ನೀವು ನೋಡ್ತಾ ಇದ್ದೀರಾ, ಅವರು ಅಂದರೆ ಒಂದು ಮೇಕೆಯನ್ನು ಎಷ್ಟು ಯಾವ ರೀತಿ ತೂಕ ಹಾಕೋದು ಮತ್ತು ಎಷ್ಟು kg ಬರುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ, ಮೇಕೆಯನ್ನು ತೂಕ ಹಾಕ್ತಾ ಇದ್ದಾರೆ, ಎಷ್ಟು kg ಬರುತ್ತೆ. ಸರ್ ಎಷ್ಟು ತಿಂಗಳು ಮರಿ ಇದು? ಇದು ಬಂದು 4 months ಮರಿ. 4 ತಿಂಗಳು ಮರಿ. ಎಷ್ಟು kg ಇದೆ ಸರ್? ನೋಡಿ ಇಲ್ಲಿದೆ ನೋಡಿ, 22.5 23 kgs ಇದೆ. 23 kg ಇದೆಯಾ? 4 ತಿಂಗಳು ಮರಿ. 4 ತಿಂಗಳು ಮರಿ ಇದೇ ನೀವು ನಾಟಿ ಮರಿ ತಗೊಂಡ್ರೆ ಇನ್ನೂ ಕಮ್ಮಿ ಇರುತ್ತೆ. 23 kg ಇದೆ. 4 ತಿಂಗಳಿಗೇನೆ ಅಂದರೆ 4 ತಿಂಗಳು ಮರಿ, ಒಂದು 4 ತಿಂಗಳಲ್ಲೇ ಎಷ್ಟು ಗ್ರೋತ್ ಆಗಿದೆ ಅನ್ನೋವಂಥದ್ದು. ಸರ್ ಈಗ ಈ ಒಂದು ಅಂದಾಜು ಈ ಒಂದು ಮರಿನ ಯಾವ ರೇಟಿಗೆ ಕೊಡ್ಬೋದು ಸರ್? ಒಂದು 20-25 kg ಬರುವಂತಹ ಮರಿಯನ್ನು. ಇದು ಇವಾಗ ಅಂದರೆ ರೇಟು ಇನ್ನೂ ನಾನೇ ಅದು ಡಿಸೈಡ್ ಮಾಡಿಲ್ಲ. kg ಲೆಕ್ಕ ಹೋದರೆ ನಿಮ್ಗೆ ಅಲ್ಲಿ ಅರೌಂಡ್ 450 ಹೋದ್ರೂ ಮೋರ್ ದೆನ್ 7,000-8,000 ಹೋಗುತ್ತೆ kg ಲೆಕ್ಕ. ಈ ಕರ್ನಾಟಕದೇ ಆಗಲಿ ಎಲ್ಲೇ ಆಗಲಿ ಸಂತೆ ನಡಿಬೇಕಾದ್ರೆ ರೈತರು ಮೋಸ ಮಾಡೋದಿಲ್ಲ ಸರ್. ಬಟ್ ಈ ದಳ್ಳಾಳಿಗಳು ಏನಿರ್ತಾರೆ, ರೈತರ ಹತ್ರ ಕೊಂಡ್ಕೊಂಡು ಮಾರಾಟ ಮಾಡೋವಂಥವ್ರು ಏನು ಮಾಡ್ತಾರೆ ಅಂತಂದರೆ, ನಮ್ಮ ನಾಟಿ ಮೇಕೆ ಯಾವುದಾದ್ರೂ ಆಗಲಿ ಬೆಳಿಗ್ಗೆನೆ ಹೆಚ್ಚಾಗಿ ಮೇವು ಇಡೋವಂಥದ್ದು ಅಥವಾ ಪೈಪಲ್ಲಿ ನೀರು ಕುಡಿಸ್ತಾರೆ, ಕಾಳುಗಳು ತಿನ್ನಿಸ್ಬಿಡ್ತಾರೆ. ಆಮೇಲೆ ಪ್ರೆಗ್ನೆಂಟ್ ಇಲ್ಲದೆ ಇರೋದನ್ನ ಪ್ರೆಗ್ನೆಂಟ್ ಅಂತಾರೆ. ಇದೆಲ್ಲ ನೀವು ನೋಡ್ಬೋದು. ಇದು ತೊಟ್ಟೆಲ್ಲ ಫುಲ್ ಡ್ರೈ ಆಗಿದೆ. ಅದೆಲ್ಲ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ತಗೋಬಹುದು ಸರ್. ಅದು ಪ್ರೆಗ್ನೆಂಟಾ ಅಥವಾ ಪ್ರೆಗ್ನೆಂಟ್ ಅಲ್ವಾ ಅಂತ ಮೇಯ್ನು ನೀವು ಲುಕ್ಕಲ್ಲಿ ಗೊತ್ತಾಗುತ್ತೆ. ಹೊಟ್ಟೆ ದಪ್ಪ ಇದೆ ಅಂತ. ಹೊಟ್ಟೆ ಒಬ್ಬೊಬ್ರು ಟಚ್ ಮಾಡಿ ನೋಡ್ತಾರೆ. ಟಚ್ ಮಾಡಿ ನೋಡೋರು ಗೊತ್ತಾಗಿಲ್ಲ ಅಂದರೆ ಕೆಳಗಡೆ ತೊಟ್ಟು ಅದೆಲ್ಲ ಫುಲ್ಲು ಡ್ರೈ ಆಗಿದೆ, ಹಾಲು ಇಲ್ಲದೇ ಹೋದರೆ ಅದು ಪ್ರೆಗ್ನೆಂಟ್ ಅಂತಾನೆ ಅರ್ಥ. ಗಂಟ್ಲಿಗೆ ಹಾಕ್ಬಿಟ್ಟು ನೀರೆಲ್ಲ ಕುಡಿಸೋರು ಇದ್ದಾರೆ. ಆಮೇಲೆ ಇದು ಉಸ್ಮಾನಿಬಾದಿನೇ, ನೋಡೋಕೆ ನಾಟಿ ಮೇಕೆ ಥರ ಇದೆ. ಅಂದರೆ ಉಸ್ಮಾನಿಬಾದಿ ಬ್ಯಾಚಲ್ಲಿ ಯಾವ್ದಾನ ಒಂದು ನಾಟಿ ಮೇಕೆ ಕ್ರಾಸ್ ಆಗಿದ್ರೆ ಈ ಥರ ಬರುತ್ತೆ. ಪ್ಯೂರ್ ಉಸ್ಮಾನಿಬಾದ್ ಕ್ರಾಸ್ ಆದರೆ ಫುಲ್ ಬ್ಲ್ಯಾಕೇ ಬರೋದು ಉಸ್ಮಾನಿಬಾದಿ. ಓಹೋ, ಅಂದರೆ ಉಸ್ಮಾನಿಬಾದಲ್ಲಿ ಅದೊಂದು ಬ್ಲ್ಯಾಕ್ ಅನ್ನೋದೇ ಒಂದು ಇದು ಬ್ಲ್ಯಾಕ್. ಇಲ್ಲಿರುವಂಥ ಎಲ್ಲ ಒಂದು ಉಸ್ಮಾನಿಬಾದಿ ತಳಿ ಕಲರ್ ಬರೋದೇ ಬ್ಲ್ಯಾಕ್. ಪ್ರೆಗ್ನೆನ್ಸಿ ಗೋಟ್ಸ್ ಬೇಕಾದರೂ ಕೊಡ್ತೀವಿ, ಮರಿಗಳು ಬೇಕಾದರೂ ಕೊಡ್ತೀವಿ. ಅಂದರೆ ಇದರಿಂದ ನಾವು
ಆಗ್ಬೇಕಂತಂದ್ರೆ ರೈತರು ಆರ್ಥಿಕವಾಗಿ ಒಂದು ಸಕ್ಸಸ್ ಅನ್ನು ಕಾಣ್ಬೇಕಂತಂದ್ರೆ ಉಸ್ಮಾನಿ ಬಾದಿಯನ್ನ ಸಾಕ್ಬೇಕು. ಬ್ರೀಡಿಂಗ್ ಮಾಡ್ಬೋದು ಸರ್ ಎಲ್ಲೋ ಒಂದು ಕಡೆ ಮತ್ತೆ ಉದ್ದಕ್ಕೆ ಬೀಟಲ್ ಅದು ಸ್ವಲ್ಪ ಫುಲ್ ಫೇಮಸ್ ಆಗಿತ್ತು ಅಂದ್ರೆ ಅತಿ ಹೆಚ್ಚು. ಇಲ್ಲ ಇವಾಗ ಅದೂ ಫೇಮಸ್ ಇದೆ, ಏನಂದ್ರೆ ನಿಮ್ಗೆ ಅದು ಬಡ್ಜೆಟ್ ಜಾಸ್ತಿ. ಶುರುವಿಗೆ ಇವಾಗ ಯಾರನ್ನ ಏನು ಎಕ್ಸ್ಪೀರಿಯನ್ಸೇ ಇಲ್ಲದೆ ಫಾರ್ಮಿಂಗ್ ಮಾಡಕ್ಕೆ ಬರ್ತಾರೆ, ಗೋ ಟ್ರೇಡಿಂಗ್ ಮಾಡಕ್ಕೆ ಬರ್ತಾರೆ ಅಂದರೆ ಈ ತಳಿ ತೊಗೊಂಡ್ರೆ ಒಂದು ಎಕ್ಸ್ಪೀರಿಯನ್ಸ್ ತೊಗೊಂಡು ಆಮೇಲೆ ನೆಕ್ಸ್ಟ್ ತಳಿಗೆ ಹೋಗ್ಬೋದು. ವೀಕ್ಷಕರೇ, ನೀವೇನಾದರೂ ಒಂದು ಮೇಕೆ ಸಾಕಾಣಿಕೆಯಲ್ಲಿ ಒಂದು ಸಕ್ಸಸ್ಸನ್ನು ಕಾಣಬೇಕು ಅಥವಾ ಆರ್ಥಿಕವಾಗಿ ಸಕ್ಸಸ್ ಕಾಣಬೇಕು, ಬೇಗ ಗ್ರೋತ್ ಆಗಬೇಕಂತಂದರೆ ಒಂದು ಉಸ್ಮಾನಿ ಬಾದಿಯನ್ನು ತಳಿ ಒಂದು ತೊಗೊಂಬಂದು ಸಾಕಿ ಅನ್ನೋಂಥದ್ದು ಅವರ ಒಂದು ಮಾತಾಗಿದೆ. ಯಾಕೆ ಅಂತ ಅಂದರೆ ಇದು ಬೇಗ ಗ್ರೋತ್ ಆಗುತ್ತೆ ಮತ್ತು ಮಾರಾಟಕ್ಕೆ ಬೇಗ ಒಂದು ಡೆವಲಪ್ಮೆಂಟ್ ಆಗುತ್ತೆ ಅನ್ನೋಂಥದ್ದು ಹೇಳಿದ್ದಾರೆ. ನ್ಯಾಚುರಲ್ ಆಗಿ ಕೂಡ ಇದನ್ನು ರೈತರು ಕೂಡ ಸಾಕ್ಬಹುದು, ಅದರಲ್ಲೇನು ಇದಿಲ್ಲ, ಏನು ಒಳಗಡೆ ಶೆಡ್ಡಲ್ಲೇ ಸಾಕಬೇಕು ಅನ್ನೋಂಥದ್ದು ಏನಿಲ್ಲ. ಬಟ್ ಏನಂತ ಅಂದರೆ ಒಂದು ಹೈಟೆಕ್ ಆಗಿ ಒಂದು ಆರೋಗ್ಯಕರವಾಗಿ ನ್ಯಾಚುರಲ್ ಆಗಿ ಸಾಕಬೇಕು ಅನ್ನೋಂಥದ್ದರಿಂದ ಇವರೊಂದು ಹೈಟೆಕ್ ಆಗಿ ಶೆಡ್ ಮಾಡಿ ಈ ಒಂದು ಉಸ್ಮಾನಿ ಬಾದಿ ಎನ್ನುವಂಥ ತಳಿಯನ್ನು ಸಾಕಣೆ ಮಾಡ್ತಿದ್ದಾರೆ. ಯಾರಾದರೂ ನೀವು ಈ ಒಂದು ಉಸ್ಮಾನಿ ಬಾದಿ ತಳಿಯನ್ನು ಸಾಕಬೇಕು ಅಂತಂದರೆ ಖಂಡಿತ ನಾವು ಕಾಂಟ್ಯಾಕ್ಟ್ ನಂಬರ್ ಮತ್ತು ಲೊಕೇಶನನ್ನು ಹಾಕ್ತೇವೆ. ನೀವು ಬಂದು ಒಂದ್ಸತಿ ಶೆಡ್ ಎಲ್ಲ ನೋಡಿ ಈ ಒಂದು ತಳಿಯನ್ನು ಸಾಕಣೆ ಮಾಡ್ಬೋದು ಅಂತ ನಾನು ಹೇಳ್ತಾ ಇದ್ದೇನೆ. ಮೇನ್ಲಿ ಏನಕ್ಕೆ ಇಷ್ಟು ಹೈಟ್ ಮಾಡ್ತೀವಿ ಅಂದರೆ ನಮಗೆ ಇಲ್ಲಿ ಮಾಡಿರೋ ಪಿಚ್ಕೆ ಗಂಜಲ ಎಲ್ಲ ಅದ್ರ ವಾಸನೆ ಮೇಲೆ ಹೋಗಬಾರ್ದು ಅಂತ. ಬರೋ ಗಾಳಿ ಈ ಕಡೆಯಿಂದ ಬರೋ ಗಾಳಿ ಹಿಂಗೆ ಹೋಗುತ್ತೆ ಆಚೆಗೆ, ಅದರಿಂದ ವಾಸನೆ ಸ್ಪ್ರೆಡ್ ಆಗುತ್ತೆ, ಮೇಲೆ ಹೋಗಲ್ಲ. ನೋಡಿ ಮೇಲಿಂದ ಬೀಳೋ ಪಿಚ್ಕೆ ಎಲ್ಲನೂ ಸೇಮ್ ಹಂಗೆ. ಸರ್ ಈಗ ಮೇಕೆ ಗೊಬ್ಬರದ ರೈಟ್ ಯಾವ ರೀತಿ ಇದೆ ಸರ್? ರೈತರು ಬಂದು ನೇರವಾಗಿ ನಿಮ್ಮಲ್ಲೇ ಕೊಂಡ್ಕೊಂಡು ಹೋಗ್ಬೋದಾ? ಕೊಂಡ್ಕೊಂಡು ಹೋಗ್ಬೋದು, ಮೇಕೆ ಗೊಬ್ಬರ ಕೊಂಡ್ಕೊಂಡು ಹೋಗ್ಬೋದು. ನೋಡಿ ಮೇಲಿಂದ ಬಿದ್ದರೆ ಪಿಚ್ಕೆ ಹಿಂಗೆ ಇರುತ್ತೆ ಸರ್. ಇದು ಕೆಜಿ ಲೆಕ್ಕ? ಇದು ಉಂಡೆ ಇದ್ದರೆ ಒಂದು ರೇಟು, ಪುಡಿ ಆದರೆ ಒಂದು ರೇಟ್. ಇದು ಪುಡಿ ಆದರೆ ತಗೊಳ್ಳಲ್ಲ. ಕೆಜಿ ಲೆಕ್ಕ ಗೊತ್ತಿಲ್ಲ. ಮೊನ್ನೆ ನಾನು ಅರೌಂಡ್ 200 ಬ್ಯಾಗ್ಸ್ ಅಂದರೆ ಒಂದು ಚೀಲ 20 kg ಚೀಲ 70 ರೂಪಾಯಿ 80 ರೂಪಾಯಿಗನ್ನ ಕೊಟ್ಟೆ. ಲೋಡ್ ಬಂದು ಒಂದು 4,500 5,000 ಇದೆ ಒಂದು ಲೋಡ್ ಟ್ರ್ಯಾಕ್ಟರ್. ಎಷ್ಟು ವರ್ಷಕ್ಕೆ ಎಷ್ಟು ಲೋಡ್ ಆಗುತ್ತೆ ಸರ್? ಇವಾಗ ನಂದು ಒಂದು ವರ್ಷ ಆಗಿತ್ತು, ಅಲ್ಲಿಗೆ 3 ಟ್ರ್ಯಾಕ್ಟರ್ 4 ಟ್ರ್ಯಾಕ್ಟರ್ ಆಗಿತ್ತು. ಇದು ಕೋಮಾಕಿ ಎಲೆಕ್ಟ್ರಿಕ್ ಇಂದ ತಗೊಂಡಿದ್ದು 3 ವೀಲ್. ನಮಗೆ ಮೇವು ಹೊಡ್ಯೋಕ್ಕೆ, ಹಸುಗಳಿಗೆ ಮೇವು ಹಾಲು ಹೋಗಿ ಡೈರಿಗೆ ಹಾಕಿ ಬರೋಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಎಲೆಕ್ಟ್ರಿಕ್ ವೆಹಿಕಲ್ ಇದು. ಸರ್ ಎಷ್ಟು ಸರ್ ಇದು ರೈಟು? ಇದು ಬಂದು ಅರೌಂಡ್ 1,30,000 1,40,000 ತನಕ ಬೀಳುತ್ತೆ. 6 ಬ್ಯಾಟ್ರೀಸ್ ಇದೆ ಇದು. 6 ಬ್ಯಾಟ್ರೀಸ್ ಬರುತ್ತೆ. ಎಷ್ಟು ಕಿಲೋಮೀಟರ್ ರನ್ ಆಗುತ್ತೆ ಸರ್? ಇದು ಅರೌಂಡ್ 100 to 120 ಒಂದು ಚಾರ್ಜ್ಗೆ. ಇರೋರು ಜಾಸ್ತಿ ನೀವು ಅರೌಂಡ್ 500 kgs ಇಟ್ಕೊಂಡು ಹೋಗ್ಬೋದು ಇದರಲ್ಲಿ, ಇನ್ಕ್ಲೂಡಿಂಗ್ ಪ್ಯಾಸೆಂಜರ್ ವೆಯ್ಟು 500 kgs ಇಟ್ಕೊಂಡು ಹೋಗ್ಬೋದು. ಇದು ಬಂದು ಆಯಿತಾ ಸ್ಟಾರ್ಟ್ ಮಾಡಿ. ಇದು ಬಂದು ಮಿನಿ JCB ಅಂತ ಅಗ್ರಿಬುಲ್ ಕಂಪನಿಯಿಂದ ಬಂದಿರೋದು. ಇದು ಟ್ರ್ಯಾಕ್ಟರ್ ಅಟ್ಯಾಚ್ಮೆಂಟ್ ಬರುತ್ತೆ, ಹಿಂದೆಗಡೆ ಕಲ್ಟಿವೇಟರ್ ತೆಗೆದು ಹಾಕೊಬೋದು ನಾವು. ಏನೋ ನಮ್ಮ ಚಿಕ್ಕ ಪುಟ್ಟ ಕೆಲಸ, ಇದು ಟ್ರೆಂಚ್ ಹೊಡಿಕೊಳ್ಳೋದು, ಪೈಪ್ಲೈನ್ ತೆಗೆಯೋದು ಅದೆಲ್ಲ ಮಾಡ್ಕೊಬೋದು ಇದರಲ್ಲಿ. ಇದು ಹಿಂದೆ ಬ್ಯಾಕ್ ಅಂತಾರೆ, ಇದು ಮುಂದೆಗಡೆ ಫ್ರಂಟ್ ಲೋಡರ್ ಬರುತ್ತೆ, ಟ್ರ್ಯಾಕ್ಟ್ರಿಗೆ ಅಟ್ಯಾಚ್ಡ್. ಅದನ್ನು ಬಿಚ್ಕೊಬೋದು, ಬಟ್ ಅದು ಬಿಚ್ಚಿ ಹಾಕೋದು ಒಂದು ಕೆಲಸ ಇರುತ್ತೆ, ಅದಕ್ಕೇನೋ ಬಿಚ್ಚಿಲ್ಲ ಅದು. ಅಂದರೆ ಟ್ಯಾಕ್ಟ್ರಿ ಮಾಡಿಕೊಂಡ್ರೆ ಟ್ಯಾಕ್ಟ್ರಿಲಿ JCB ಕೆಲಸನೂ ಮಾಡ್ಕೊಬೋದು ನಾವು. ಇದು ಈ ತೋಟದ ಫುಲ್ಲು ಪೈಪ್ಲೈನ್ ಎಲ್ಲ ಮಾಡಿದ್ದು ಇದರಲ್ಲೇ, ಈ JCBಲೇ ಮಾಡಿದ್ದು. ವಾಷರ್ ಅಂತ ಇದು ಹಾಟ್ಸ್ಟಾರ್ ಕಂಪನಿಯಿಂದ ತೊಗೊಂಡಿರೋದು. ಈ ಹಸುಗಳು ತೊಳೆಯೋಕ್ಕೆ ಮತ್ತು ಕೆಳಗಡೆ ಕ್ಲೀನ್ ಮಾಡೋಕ್ಕೆ ಎಲ್ಲ ಈಸಿ ಆಗುತ್ತೆ ಅಂತ ತೊಗೊಂಡಿರೋದು. ಕರೆಂಟಲ್ಲಿ ಓಡೋದು. ಸರ್ ಅದು ರೈಟ್ ಎಷ್ಟಿದೆ ಸರ್? ಅದು ಅರೌಂಡ್ 7,000 to 8,000 ಇದೆ. ಅದು 7,000 to 8,000. 8,000 ಸರ್ ಎಷ್ಟು ವರ್ಷ ಗ್ಯಾರಂಟಿ? 1 ವರ್ಷ. ಹಸು ತೊಳೆಯೋದು ತುಂಬ ಈಸಿ ಇದೆ ಅಲ್ಲ? ಹೌದು. ಕೈಗೆಲ್ಲ ಹಾಕಿ ಉಜ್ಜೋದು ಅವೆಲ್ಲ ಕೆಲಸ ಇರಲ್ಲ. ಏನು ಕೆಲಸ ಇರಲ್ಲ, ಬರೀ ನೀರೊಂದು ಇಡಬೇಕಷ್ಟೆ. ಅಂದರೆ ಹೆಚ್ಚಿನದಾಗಿ ಒಂದು ಫಾರ್ಮ್ ಹೌಸ್ಗಳು ಹಸು ಫಾರ್ಮ್ ಹೌಸ್ ಮಾಡಿರೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಸರ್ ಮೇಕೆ ಒಂದು ಉಸ್ಮಾನ್ ಬಾದಿ ಎನ್ನುವಂಥ ಮೇಕೆ ತಳಿ ಜೊತೆ ಹಸು ಸಾಕಣೆ ಕೂಡ ಮಾಡ್ತಾ ಇದ್ದೀರಾ ಸರ್? ಹೌದು.
ಇದು ಬಂದು HF ಅಂತ, HF ಬ್ರೀಡ್ ಇದು. ಇದು ಒಂದೊತ್ತಿಗೆ ಅಲ್ಲಿ ಕರ ಹಾಕಿದಾಗ ಅರೌಂಡ್ 12 ಲೀಟರ್ಸ್ ಕೊಟ್ಟಿದ್ದು, 12 ಲೀಟರ್ ಒಂದು ಟೈಮ್ಗೆ. ಇವಾಗ ಅಲ್ಲಿಗೆ 9 ಲೀಟ್ರ್ ಕೊಡ್ತಾ ಇದೆ ಒಂದು ಟೈಮ್ಗೆ. ಎಷ್ಟು ತಿಂಗಳು ಫಲ ಇದೆ ಸರ್ ಈಗ? ಇವಾಗ ಹಾಕ್ಸಿರೋದು ಎಷ್ಟು ಮಂತ್ ಆಯಿತು ಸರ್? ಒಂದು 1 ಮಂತ್ ಏನಾಯ್ತು ಅಷ್ಟೇ. ಈಗ 9 ಲೀಟರ್ ಕೊಡ್ತೀವಿ. ಸಾಮಾನ್ಯ ರೈತರು ಈ ಥರ ಹಸುಗಳನ್ನ ಕಟ್ಕೊಂಡ್ರೆ ಜೀವನ ಸಾಗಿಸ್ಬೋದಲ್ವಾ ಸರ್? ಸಾಗಿಸ್ಬೋದು. ಒಳ್ಳೆ ಮೇವು ಹಾಕ್ಬೇಕು. ಮೇವು ಮತ್ತೆ ಇವನ್ನ ಇದೇ ತರ ಶೆಡ್ಡಲ್ಲಿ ಸಾಕ್ಬೇಕು ಸರ್ ಅಥವಾ ಈಚೆ ಬಿಟ್ಟು? ಅದಕ್ಕೆ ಹೆಂಗ್ ಕಂಫರ್ಟ್ ಆಗಿ ಅದಕ್ಕೆ ಹೆಂಗ್ ನೋಡ್ಕೊಂತೀರ ಅದು ಹಂಗೆ ಹಾಲು ಕೊಡುತ್ತೆ. ಬಿಸಿಲಲ್ಲಿ ಬಿಟ್ಟು ಬಿಸಿಲಲ್ಲಿ ಅದನ್ನ ಒಣಗಿಸಿ ತಗೊಂಬಂದು ಸಾಯಂಕಾಲ ಕರಿತೀನಿ ಅಂದರೆ ಅದು ಹಾಲು ಕೊಡೋದು. ಶೆಡ್ಡು ಕ್ಲೀನ್ ಎನ್ವಿರಾನ್ಮೆಂಟ್ ಇರಬೇಕು. ಜಾಗ ಕ್ಲೀನಾಗಿ ಇಟ್ಕೊಂಡ್ರೆ ಅದಕ್ಕೂ ಅದು ಸಗಣಿ ಮಾಡಿದ ಜಾಗದಲ್ಲಿ ಕೂರಲ್ಲ. ಆ ಥರ ಎಲ್ಲ ಇರುತ್ತೆ ಅದು ಬುದ್ಧಿ. ಹಾಗೆ ಪಕ್ಕದಲ್ಲಿ ಅದು ಯಾವುದು ತಳಿ ಸರ್? ರಾಜಸ್ಥಾನ್ ಕಡೆ ಕಲ್ಲಲ್ಲಿ ತುಂಬ ಕಾಣಿಸ್ತಾ ಇರುತ್ತೆ. ಇದು ಬಂದು ರೆಡ್ ಡೇನ್ ಅಂತಾರೆ. ಅದು ಬಾಡಿನೇ ಹಾತೆ ರೀತಿನಾ ಸರ್ ಬರೋದು? ಅಂದರೆ ಕಲರು ಮತ್ತೆ ಅದು ಇದು ಬಾಡಿನಲ್ಲಿ ಜಾಸ್ತಿ ಬರುತ್ತೆ. HF ಅಲ್ಲಿ ನಿಮಗೆ ಪ್ಯೂರ್ HF ಅಂದರೆ ಹೈಟು ಮತ್ತು ಉದ್ದ ಅಗಲ ಎಲ್ಲ ನೋಡಿಕೊಂಡ್ರೆ ಪ್ಯೂರ್ HF ಗೊತ್ತಾಗುತ್ತೆ. ಇದು ಹೈಟ್ ಸ್ವಲ್ಪ ಕಮ್ಮಿ ಬರುತ್ತೆ. ಆಮೇಲೆ ಹಾಲಿನ ಇಳುವರಿ ಫ್ಯಾಟಿನ ಅಂಶ ಚೆನ್ನಾಗಿರುತ್ತೆ ಇದರಲ್ಲಿ. HF ಅಲ್ಲಿ ಫ್ಯಾಟ್ ಬರೋದು ಕಮ್ಮಿ. HF ಅಲ್ಲಿ ಫ್ಯಾಟ್ ಬರೋದು ಕಮ್ಮಿ. HF ಅಲ್ಲಿ ಅಂದರೆ ಒಂದು 10 HF ಕಟ್ಕೊಂಡಿದ್ದವ್ರು ಈ ಒಂದು ರೆಡ್ ಬುಲ್ ರೆಡ್ ಡೇನ್ ಕಟ್ಕೊಂಡ್ರೆ ಆದಾಯ ತಗೋಬೋದು. ಇದ್ರ ಜೊತೆ ಒಂದು ಜರ್ಸಿ ಇಟ್ಕೊಂಡ್ರೆ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ರೇಟ್. ನೋಡಿರೋರೆಲ್ಲ ಇಂಗ್ಲಿಷ್ ಬ್ರೀಡ್ ಅಂತಾರೆ. ಅದು ಚೆನ್ನಾಗಿದೆ ಬ್ರೀಡ್. ಹಾಲು ಎಷ್ಟು ಕೊಡುತ್ತೆ ಸರ್? ಇದನ್ನು ಇವಾಗ 10 ಲೀಟರ್ ಕೊಡ್ತಾ ಇದೆ. 3 ತಿಂಗಳಾಯಿತು. 3 ತಿಂಗಳು ಹಾಕಿ ಸೆಟ್ ಆಗಿದೆ. ಇವಾಗ ಸೆಮೆನ್ ಸೆಟ್ ಆಗಿದೆ. ಸೆಮೆನ್ ಹಾಕ್ಸಿದ್ದು ಸೆಟ್ ಆಗಿದೆ. ಇವತ್ತು 1 ತಿಂಗಳಾಗಿದೆ ಸೆಮೆನ್ ಆಗಿದೆ. ಪಕ್ಕದ ಸರ್ ಜರ್ಸಿನ? ಅದು ಜರ್ಸಿ ನಾಟಿ ಕ್ರಾಸ್ ಅದು. ಅದೆಷ್ಟು ಕೊಡುತ್ತೆ ಸರ್ ಹಾಲು? ಅದು ಒಂದು 8 ಲೀಟ್ರ್ ಕೊಡುತ್ತೆ. 7.5 ಲೀಟ್ರ್ ಹಾಕ್ಕೊಡುತ್ತೆ. ಅದ್ರದ್ದು ಕರು ಅದು. ಇದು ಬಂದು ಇದ್ರದ್ದು ಕರು. ಇದು ರೆಡ್ ಡೇನ್ ಕರು. ಇದಕ್ಕಿನ್ನ ಸಣ್ಣ ಹಾಕ್ಸಿಲ್ಲ ಸರ್. ಆದಾಯ ಜಾಸ್ತಿನ ಖರ್ಚು ಜಾಸ್ತಿನ ಸರ್? ಮೇವು ನಿಮ್ಮದೇ ಇದ್ರೆ ಆದಾಯ ಜಾಸ್ತಿ. ಮೇವು ಕೊಂಡ್ಕೊಬೇಕು ಅಂದರೆ ಖರ್ಚು ಜಾಸ್ತಿ. ಸರ್ ಯಾವ ರೀತಿ ಫೀಲ್ಡ್ಗಳನ್ನು ಹಾಕ್ತಾ ಇದ್ದಾರೆ ಈಗ ಆಲ್ರೆಡಿ? ಇದಕ್ಕೆ ನಾವು ಸೀಮೆ ಹುಲ್ಲು ಅಂದರೆ ನೇಪಿಯರ್ ಹಾಕ್ತೀವಿ. ಆಮೇಲೆ ಸೈಲೇಜ್ ಹಾಕ್ತೀವಿ. ಇವಾಗ ಮೇಕೆಗಳಿಗೆ ಏನು ತೋರಿಸಿದ್ಮೇಲೆ ಆ ಸೈಲೇಜ್ ಹಾಕ್ತೀವಿ. ಒಂದು 5 ನಿಮಿಷನೂ ಬಿಡಲ್ಲ. ತಿಂದು ಖಾಲಿ ಮಾಡಿ ರೆಡಿಯಾಗಿ ಮಲ್ಕೊಂಡು ಮಂಚಿಂಗ್ ಮಾಡಬೇಕು. ಮೆಲ್ಕ್ ಹಾಕ್ಬೇಕು ಜಾಸ್ತಿ. ಮೆಲ್ಕ್ ಹಾಕಿದಷ್ಟು ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ. ಮತ್ತೆ ಅದ್ರ ಜೊತೆಗೆ ಈ ನಮ್ಮ ರೈತರು ಹಿಂಡಿ ಬೂಸ ಹಾಕ್ತಾರೆ. ಬಟ್ ನಾನು ಫೀಡ್ ಹಾಕ್ತೀನಿ. ಅಮೂಲ್ ಫೀಡ್ ಹಾಕ್ತೀನಿ. ಅಮೂಲ್ ಫೀಡು ಸಾಯಂಕಾಲ ಹಾಲು ಕರೆಯೋಗ ಹಾಕೋದು ನಾವು ಫೀಡು. ಎಷ್ಟು ದಿವಸಕ್ಕೆ ಒಂದ್ಸತಿ ಇದನ್ನ ಇದು ಮಾಡ್ತೀರಾ ಸರ್? ಇದು ಬಂದು 20 ಡೇಸ್ ಇರುತ್ತೆ ಅಷ್ಟೇ. ಇದು ಏನೇನು ಹಾಕಿದ್ದೀರಾ ಸರ್? ಇದು ನಾವು ಹಾಕಲ್ಲ, ಆಚೆಯಿಂದಾನೆ ಬರುತ್ತೆ. ಒಂದೊಂದು ಮೂಟೆ ಲೆಕ್ಕ ಬರುತ್ತೆ. ಇದು ಬಂದು ಜೋಳ, ಅಕ್ಕಿ ನುಚ್ಚು ಅದರಿಂದ ಮಾಡಿರ್ತಾರೆ. ಏನು ಸರ್ ಹಾಲ್ ಡೆವಲಪ್ಮೆಂಟ್ ಆಗಿದೆ? ಹಾಲ್ ರೈಸ್ ಆಗುತ್ತೆ ಇದರಲ್ಲಿ. ಇದು ಮತ್ತೆ ಫೀಡ್ ಹಾಕ್ತೀವಿ ನಾವು. ಎಷ್ಟು ಕೆಜಿ ಕೊಡ್ತೀರಾ ಸರ್ ಒಂದು ಟೈಮ್ಗೆ? ಎಲ್ಲದಕ್ಕೂ ಒಂದೊಂದು ಟೈಮ್ಗೆ 1.5 2 ಕೆಜಿ ಕೊಡ್ತೀವಿ. ಇದು ಮತ್ತೆ 1 ಕೆಜಿ ಫೀಡ್ ಹಾಕ್ತೀವಿ. ಇದು ಹಾಕೋದ್ರಿಂದನೇ ನಾವು ಹಿಂಡಿ ಬೂಸ ಎಲ್ಲ ಮೈನಸ್ ಆಗಿರೋದು. ಖರ್ಚು ಕಮ್ಮಿ ಆಗುತ್ತೆ. ಸರ್ ಈಗ ರೈತರಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಹಾಲಿನ ರೇಟ್ ₹1 ಜಾಸ್ತಿ ಮಾಡಿದ್ರೆ ಹಿಂಡಿ ಬೂಸದ ರೇಟ್ ಈಗ ಕಮ್ಮಿ ಮಾಡ್ತಾ ಇಲ್ಲ. 1300-400 ಇದೆ. ಹಾಗಾಗಿ ಹಸು ಸಾಕಣೆ ಮೇಂಟೆನೆನ್ಸ್ ತುಂಬಾ ಕಷ್ಟ ಆಗ್ತಿದೆ ಸರ್ ಇವತ್ತಿನ ರೈತರು. ಇವಾಗ ಇದೇ ಟ್ರೆಂಡಿಂಗ್ ಅಲ್ಲಿದೆ. ಜನ ಹೇಳ್ತಾರೆ ಇದರಿಂದ ಹಸ ಹಾಳಾಗುತ್ತೆ, ಹಂಗೆ ಹಿಂಗೆ ಹಸ ಸತ್ತೋಯ್ತು, ಅದೆಲ್ಲ ಸುಳ್ಳು. ಬಾಡಿಗೆ ತಕ್ಕನಾಗಿ ಎಷ್ಟು ಕೊಡಬೇಕು ಅಷ್ಟೇ ಕೊಡಬೇಕು, ಜಾಸ್ತಿ ಕೊಡಬೇಕು. ಹಾಲು 2 ಲೀಟ್ರ್ ಜಾಸ್ತಿ ಆಯಿತು ಅಂದ್ಬಿಟ್ಟು 4 ಕೆಜಿ ಕೊಡೋದು, 5 ಕೆಜಿ ಕೊಡೋದೆಲ್ಲ ಹಾಕಿದ್ರೆ ಯಾರೇ ಆಗಲಿ ಮನುಷ್ಯರು ಅಷ್ಟೇ ಸತ್ಯ ಹೋಗ್ತಾರೆ. ಹಾಗೆ ಸರ್ ನಾಟಿ ಮೆಣಸಿನ ಗಿಡ. ಹೌದು, ಇದು ಆಕಾಶ್ ವೆರೈಟಿ ಅಂತಾರೆ. ಇದು ಅಂದರೆ ಮೇಲ್ಗಡೆ ಬಿಡುತ್ತೆ. ಎಲ್ಲ ಮೆಣಸಿನ್ಕಾಯಿ ಎಲ್ಲ ಮೇಲಿರುತ್ತೆ. ಆಕಾಶದ ಕಡೆ ತೋರಿಸ್ತಾರೆ. ಇದು ರೇಟ್ ಜಾಸ್ತಿ. ಏನಿದೆ ಸರ್ ಕೆಜಿ? ಇವಾಗ ಇದು ಅರೌಂಡ್ 55 to 60 ರೂಪೀಸ್ ಇದೆ. ಅಂದರೆ ಮಾರ್ಕೆಟಲ್ಲಿ ನಮಗೆ. ಜನಕ್ಕೆ ಮಾರಾಟ ಅದು ಒಂದು 80 ರೂಪಾಯಿಂದ 90 ರೂಪಾಯಿ ಕೆಜಿ. 80 ರಿಂದ 90.
ಸರ್ ಎಷ್ಟು ಬೀಡ್ ಬರುತ್ತೆ ಇದನ್ನು ಎಷ್ಟು ಅಂದರೆ ಇವಾಗ ಇದು ಸೆಕೆಂಡ್ ಕಟ್ಟಿಂಗು. ಫಸ್ಟ್ ಕಟ್ಟಿಂಗ್ ಅರೌಂಡ್ 4 ಕ್ವಿಂಟಲ್ಸ್ ಬಂತು. 1 ಎಕರ್ ಹಾಕಿದ್ದೀನಿ, 4 ಕ್ವಿಂಟಲ್ಸ್ ಬಂದಿದೆ. 4 ಕ್ವಿಂಟಲ್ ಬಂದಿದೆ. ಹಾಂ 4 ಕ್ವಿಂಟಲ್ ಬಂದಿದೆ. ಇವಾಗ ಇನ್ನು ಇವಾಗ ತಿರ್ಗಾ ಬಿಡಿಸ್ಬೇಕು, ನಾಳೆ ನಾಡಿದ್ರಂಗೆ ಬಿಡಿಸ್ತೀವಿ. ಮಳೆ ಇಲ್ಲದೆ ಇರೋದು ಕಾರಣದ್ರಿಂದ ಸ್ವಲ್ಪ. ಎಷ್ಟು ಬೀಡ್ ಬರುತ್ತೆ ಸರ್? ನೀವು ನೋಡ್ಕೊಂಡಷ್ಟು ಗೊಬ್ಬರ ಹಾಕಿ ನೀವು ನೀರು ಕೊಡ್ತಾ ಇದ್ರೆ ಬರುತ್ತೆ. ಅರೌಂಡ್ 1 ಇಯರ್ ತನಕನೂ ಇರುತ್ತೆ ಕ್ರಾಪ್ ಇದು. 1 ವರ್ಷ ಇರುತ್ತೆ. 1 ವರ್ಷ ತನಕನೂ ಇರುತ್ತೆ ಆರಾಮಾಗಿ. ಏನಾದ್ರೂ ಮಧ್ಯ ಗೊಬ್ಬರ ಯಾವ ರೀತಿ ಗೊಬ್ಬರ ಕೊಡಬೇಕು ಮತ್ತೆ ಗೊಬ್ಬರ ಎಲ್ಲ ಔಷಧಿ ಸಿಂಪಡಣೆ ಔಷಧಿ ಇದರಲ್ಲಿ ಮೇಯ್ನ್ ನಾವು ರೈತರು ಹಾಳಾಗೋದೇ ವೈರಸ್ ಕೀಟ ರೋಗದಿಂದನೇ. ಅದು ಅಂಟ್ಕೊಂತು ಒಂದ್ಸತಿ ಅಂದರೆ ಕ್ರಾಪ್ ಡ್ಯಾಮೇಜ್ ಆಗುತ್ತೆ. ಅದಕ್ಕೆ ಔಷಧಿ ಹೊಡಿತಾ ಇರ್ಬೇಕು ನಾವು. ವೀಕ್ಲಿ ಒನ್ಸ್ ಔಷಧಿ ಹೊಡಿತೀವಿ. ಅದೇ ಖರ್ಚು ಜಾಸ್ತಿ ಬರುತ್ತೆ, ಮಾಡಬೇಕು, ಮಾಡ್ತಾ ಇದ್ದೀವಿ ಅಷ್ಟೇ. ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಯೂತ್ಸು ನಾನು ಹೆಚ್ಚಿಗೆ ಓದಿದ್ದೀನಿ, ನನಗೆ ಅದೇ ಕೆಲಸ ಬೇಕು, ಇದೇ ಕೆಲಸ ಬೇಕು, ಗೌರ್ಮೆಂಟ್ ಜಾಬೇ ಬೇಕು, MNC ಕಂಪನಿಗಳಲ್ಲೇ ಕೆಲಸ ಬೇಕು, IT BT ಕೆಲಸ ಬೇಕು ಅಂತೆಲ್ಲ ಕೇಳ್ಕೊತಾರೆ. ಬಟ್ ಆದರೆ ಅಪೇಕ್ಷೆ ಸರ್ ಅವರು ಒಂದು ಅಪೇಕ್ಷಿತ ಈ ಒಂದು ಕೃಷಿಯಲ್ಲೇ ಏನಾದರೂ ಸಕ್ಸಸ್ ಕಾಣಬೇಕು, ಕರ್ನಾಟಕಕ್ಕೆ ಬಂದಿರುವಂಥ ಹೊಸ ತಳಿಗಳನ್ನು ರೈತರಿಗೆ ಪರಿಚಯಿಸಬೇಕು, ರೈತರು ಕೂಡ ಅದರಿಂದ ಸಕ್ಸಸ್ ಕಾಣಬೇಕು, ಆರ್ಥಿಕವಾಗಿ ಲಾಭ ಗಳಿಸಬೇಕು ಎನ್ನುವಂತಹ ಒಂದು ಉದ್ದೇಶದಿಂದ ಉಸ್ಮಾನ್ ಬಾದಿ ಎನ್ನುವಂತಹ ತಳಿಯನ್ನು ತಂದು ಸಾಕಿದ್ದಾರೆ. ನೋಡೋರಿಗೆ ಇದು ಏನು ನಮ್ಮ ನಾಟಿ ಮೇಕೆ ಥರನೇ ಇದೆ ಅಂತ ಕಾಮನ್ ಅನಿಸ್ಬೋದು. ಬಟ್ ಆದರೆ ಏನಂತ ಅಂದರೆ ಬೇಗ ನಾವು ಆರ್ಥಿಕವಾಗಿ ಒಂದು ಸಕ್ಸಸ್ಸನ್ನು ಕಾಣಬೇಕು, ರೈತರು ಆರ್ಥಿಕತೆಯಲ್ಲಿ ಒಂದು ವಿಫಲರಾಗ್ತಾ ಇದ್ದಾರೆ, ಅದರಿಂದ ಸಫಲರಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಉಸ್ಮಾನ್ ಬಾದಿ ಎನ್ನುವಂಥ ತಳಿಯನ್ನು ನಮ್ಮ ಕರ್ನಾಟಕಕ್ಕೆ ಪರಿಚಯಿಸ್ತಾ ಇದ್ದಾರೆ. ಅದರ ಜೊತೆಗೆ ಒಂದಷ್ಟು ಹಸು ಸಾಕಣೆ ಕೂಡ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಇವತ್ತಿನ ರೈತರಿಗೆ ಒಂದು ಖರ್ಚುಗಳನ್ನು ಯಾವ ರೀತಿ ಅವರು ಒಂದು ಲಾಭ ತಗೋಬೇಕಂತಂದರೆ ಯಾವ ರೀತಿ ಅವರು ಅದಕ್ಕೆ ಒಂದು ಆದಾಯವನ್ನು ಹಾಕ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನ್ಯಾಚುರಲ್ ಆಗಿ ಒಂದು ಒಳಗಡೆನೆ ಒಂದು ಹಸುವನ್ನು ಕಟ್ಟಿ ಹಸು ಸಾಕಣೆ ಮಾಡ್ತಾ ಇದ್ದಾರೆ. ಪ್ರತಿದಿನ 50 ಲೀಟರ್ ಹಾಲು ಹಾಕ್ತಾ ಇದ್ದಾರಂತೆ. ಬಹುಶಃ ಇವತ್ತಿನ ನಮ್ಮ ಹಾಲಿನ ರೈಟ್ ಕೇಳಿದ್ರೆ ಅದಕ್ಕೆ ತರುವಂಥ ಈ ಮೇವಿನ ರೈಟು ಸಹ ರೈತರು ಎದುರ್ಕೋತಾ ಇದ್ದಾರೆ. ಹೇಗಪ್ಪ ಈ ಒಂದು ಹಸು ಮೇಂಟೆನೆನ್ಸ್ ಮಾಡೋದು, ಹಸುಗಳಿಗೆ ಹಾಕುವಂಥ ಫುಡ್ಡೆಲ್ಲ ಜಾಸ್ತಿ ಆಗ್ತಿದೆ ಅಂತ. ಹಾಗಾಗಿ ಅವರು ಅದಕ್ಕೂ ಸಹ ಒಂದು ಉತ್ತಮವಾದಂತಹ ಸಂದೇಶವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಒಂದು ಮೆಣಸಿನ ಗಿಡ ರೈತರು ಸಾಮಾನ್ಯವಾಗಿ ಹಳ್ಳಿಗಳ ಕಡೆ ಮನೆಗಾಗುವಷ್ಟು ಬೆಳ್ಕೋತಾರೆ. ಬಟ್ ಆದರೆ ಇವರು 1 ಎಕರೆಯಲ್ಲಿ ಮೆಣಸಿನ ಗಿಡವನ್ನು ಹಾಕಿ ಅದರಲ್ಲೂ ಸಹ ಸಕ್ಸಸ್ಸನ್ನು ಕಾಣ್ತಾ ಇದ್ದಾರೆ. ನಿಜವಾಗ್ಲೂ ಒಂದು ಉತ್ತಮವಾದಂತಹ ಯುವ ರೈತ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಬನ್ನಿ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಅವರ ಒಂದು ಲೊಕೇಶನನ್ನು ನಾನು ನಿಮಗೆ ಅವ್ರ ಕಡೆ ತಿಳಿಸ್ತೇನೆ. ಸರ್ ತುಂಬ ಧನ್ಯವಾದಗಳು. ಒಂದು ಉತ್ತಮವಾದಂತಹ ಮಾಹಿತಿಯನ್ನು ನಮ್ಮ ವಾಹಿನಿ ವತಿಯಿಂದ ನೀಡಿದ್ದೀರಾ ಸರ್. ದಯವಿಟ್ಟು ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಗೆ ಲೊಕೇಶನ್ನ ನೀವು ರೈತರಿಗೆ ಶೇರ್ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ನನ್ನ ಕಾಂಟ್ಯಾಕ್ಟ್ ನಂಬರ್ ಬಂದು 9902481612. ನಮ್ಮ ಲೊಕೇಶನ್ ಬಂದು ತುಮಕೂರು ಡಿಸ್ಟ್ರಿಕ್ಟು, ಕೊರಟಗೆರೆ ತಾಲೂಕು, ಬಟ್ಗೆರೆ ವಿಲೇಜ್ ಅಂತ ಹೇಳ್ತೀವಿ. ಓಕೆ ಪ್ರಿಯ ವೀಕ್ಷಕರೇ, ಮತ್ತೊಂದು ಇಂತಹದ ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಈ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೊಬ್ಬ ರೈತರಿಗೆ ಮತ್ತೊಬ್ಬ ಯಂಗ್ಸ್ಟರ್ಸ್ಗೆ ಉಪಯೋಗ ಆಗಲಿ ಎನ್ನುವಂತಹ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ನಮ್ಮೂರ್ ಟಿವಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.